My dear students, welcome to online classes. In the last class, we have studied the effects on inflation, so effect on productions. So in the last class, how it is the effects of the inflation on the production level. So in today's classes, we have discussed about the effects on inflation, effect on distribution. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಹಣದುಬ್ಬರದ ಪರಿಣಾಮ, ಸೊ ಉತ್ಪಾದನೆಯ ಮೇಲೆ ಯಾವ ರೀತಿ ಆಗುತ್ತೆ, ಹೌ ಇಟ್ ಈಸ್ ದಿ ಎಫೆಕ್ಟ್ಸ್ ಆಫ್ ದಿ ಇನ್ಫ್ಲೇಷನ್ ಆನ್ ಪ್ರೊಡಕ್ಷನ್, ಉತ್ಪಾದನೆಯ ಮೇಲೆ ಯಾವ ರೀತಿ ಹಣದುಬ್ಬರದ ಅಥವಾ ಬೆಲೆ ಏರಿಕೆಯ ಪರಿಣಾಮ ಬೀರುತ್ತೆ ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನಾವು ಚರ್ಚಿಸಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್, ವಿತರಣೆಯ ಮೇಲೆ ಯಾವ ರೀತಿ ಬೆಲೆ ಏರಿಕೆ ಅಥವಾ ಹಣದುಬ್ಬರದ ಪರಿಣಾಮ ಬೀರುತ್ತೆ, ಹೌ ಇಟ್ ಇಸ್ ದಿ ಎಫೆಕ್ಟ್ಸ್ ಆನ್ ಇನ್ಫ್ಲೇಷನ್, ಸೊ ಆನ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಉತ್ಪಾದನೆಯ ಮೇಲೆ ಒಂದು ರೀತಿಯ ಪರಿಣಾಮ ಬೀರಿದ್ರೆ, ವಿತರಣೆಯ ಮೇಲೆ ಇನ್ನೊಂದು ರೀತಿ ಪ್ರತಿಕೂಲಕರವಾಗಿರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋ. ಸೊ ಇನ್ಫ್ಲೇಷನ್ ರಿಸಲ್ಟ್ಸ್ in redistribution of income and wealth because the prices of all the factors of productions do not increase in the same proportions. ಆದರೆ ಇಲ್ಲಿ ಉತ್ಪಾದನಾಂಗಗಳ ಬೆಲೆ ಅಥವಾ ಉತ್ಪಾದನಾಂಗಗಳ ಆದಾಯ, ಸೊ ಇಲ್ಲಿ ಸರಕುಗಳ ಬೆಲೆಗೆ ತಕ್ಕಂತೆ ಹೆಚ್ಚಳ ಆಗದೇ ಇರೋದ್ರಿಂದ ಇಲ್ಲಿ ವಿವಿಧ ವರ್ಗದ ಜನರ ಮೇಲೆ ಆದಾಯ ಏನು ಮರು ಹಂಚಿಕೆ ಆಗುತ್ತೆ, ಆ ಮರು ಹಂಚಿಕೆ ಉತ್ಪಾದನಾಂಗಗಳಿಗೆ ಏನು ಆದಾಯ ಹಂಚಿಕೆ ಆಗುತ್ತೆ ಅದು ಬಹಳಷ್ಟು ಪ್ರತಿಕೂಲಕರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಇನ್ಫ್ಲೇಷನ್ ರಿಸಲ್ಟ್ ಇನ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂಡ್ ವೆಲ್ತ್ ಬಿಕಾಸ್ ದ ಪ್ರೈಸಸ್ ಆಫ್ ಆಲ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಡು ನಾಟ್ ಇನ್ಕ್ರೀಸ್ ದ ಸೇಮ್ ಪ್ರಪೋರ್ಷನ್ಸ್. ಇಲ್ಲಿ ವಿವಿಧ ವರ್ಗದ ಜನರಲ್ಲಿ ಆದಾಯ ಮತ್ತು ಸಂಪತ್ತು ಏನು ಹಂಚಿಕೆ ಆಗ್ತಾ ಇದೆ, ಉತ್ಪಾದನಾಂಗಗಳ ಮಾಲೀಕರು ಪಡೆಯತಕ್ಕಂಥ ಆದಾಯ ಏನಿದೆ ಅದು ಬಹಳಷ್ಟು ಪ್ರತಿಕೂಲಕರವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇಲ್ಲಿ ಉತ್ಪಾದನಾಂಗಗಳು ಪಡೆಯುತ್ತಾ ಇರತಕ್ಕಂಥ ಬೆಲೆ, ಉತ್ಪಾದನಾಂಗಗಳು ಪಡೆಯುತ್ತಾ ಇರತಕ್ಕಂಥ ಆದಾಯವು ಸೊ ಬೆಲೆ ಏರಿಕೆಗೆ ತಕ್ಕಂತೆ ಉತ್ಪಾದನಾಂಗಗಳ ಬೆಲೆ ಹೆಚ್ಚಳವಾಗುವುದಿಲ್ಲ. ಉತ್ಪಾದನಾಂಗಗಳ ಬೆಲೆಗಳು ಕೂಡ ಒಂದೇ ಸಮಾನವಾಗಿ ಅಥವಾ ಸಮ ಪ್ರಮಾಣದಲ್ಲಿ ಸಮ ಪರಿಮಾಣದಲ್ಲಿ ಹೆಚ್ಚಳವಾಗದೇ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸೊ ಜನರಲಿ ದ ಫ್ಲೆಕ್ಸಿಬಲ್ ಇನ್ಕಮ್ ಗ್ರೂಪ್ಸ್ ಸಚ್ ಆಸ್ ಎ ಬಿಸಿನೆಸ್ ಮ್ಯಾನ್, ಟ್ರೇಡರ್ಸ್, ಮರ್ಚೆಂಟ್ಸ್, ಸೊ ಇನ್ ದೀಸ್ ಪರ್ಸನ್ಸ್ ಹ್ಯಾವ್ ಗೆಟಿಂಗ್ ದಿ ಮೋರ್ ಪ್ರಾಫಿಟ್ ಇನ್ ದೀಸ್ ಸಿಚುವೇಶನ್ಸ್ ಆಫ್ ದಿ ಇನ್ಫ್ಲೇಷನರಿ ಪೀರಿಯಡ್. ಸೊ ಆದರೆ ಇಲ್ಲಿ ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ, ಸೊ ಇಲ್ಲಿ ಕೆಲವೊಂದಿಷ್ಟು ವರ್ಗದ ಜನರಲ್ಲಿ ಆದಾಯದ ಹೆಚ್ಚು ಕಡಿಮೆ ಆಗಲಿಕ್ಕೆ ಅಥವಾ ಫ್ಲೆಕ್ಸಿಬಲ್ ಹೊಂದಾಣಿಕೆಯಾಗಲಿಕ್ಕೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ವರ್ಗದ ಜನರು, ಸೊ ವ್ಯವಹಾರಸ್ಥರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಉದ್ಯಮಿದಾರರು, ಇದು ಒಂದು ರೀತಿಯಲ್ಲಿ ಸೊ ಬೆಲೆ ಏರಿಕೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನ ಸೊ ಸೃಷ್ಟಿಸಿದ್ರೆ ಇತರೆ ವರ್ಗದ ಮೇಲೆ ಪ್ರತಿಕೂಲಕರವಾದಂತಹ ಪರಿಣಾಮವನ್ನ ಬೀರ್ತಕ್ಕಂಥದ್ದು. ಸೊ ದ ಸ್ಪೆಕ್ಯುಲೇಟರ್ಸ್ ಅಗೇನ್ ಡ್ಯೂರಿಂಗ್ ದಿ ಇನ್ಫ್ಲೇಷನ್ due to windfalls profit that arises because price rises faster than the cost of production. ಯಾಕೆ ಈ ಉದ್ಯಮಿದಾರರು, ವ್ಯಾಪಾರಸ್ಥರು ಮತ್ತು ಉತ್ಪಾದಕರಿಗೆ ಈ ಬೆಲೆ ಏರಿಕೆ ಅನುಕೂಲಕರವಾಗಿರುತ್ತೆ ಅಂತಂದ್ರೆ, ಇಲ್ಲಿ ಬೆಲೆ ಏರಿಕೆಯ ಏರಿಳಿತಗಳು ಯಾವ ಮಟ್ಟದಲ್ಲಿ ಇರುತ್ತೆ ಅಂತಂದ್ರೆ, ಆ ಸರಕುಗಳನ್ನು ಉತ್ಪಾದನೆ ಮಾಡತಕ್ಕಂಥ ಉತ್ಪಾದನಾ ವೆಚ್ಚಕ್ಕಿಂತ ಸರಕುಗಳ ಬೆಲೆ ಹೆಚ್ಚಳವಾದಾಗ ಈ ವ್ಯಾಪಾರಸ್ಥರು, ಉದ್ಯಮಿದಾರರು, ಉತ್ಪಾದಕರು ಇಲ್ಲಿ ಗರಿಷ್ಠ ಲಾಭವನ್ನ ಪಡೀತಾ ಇರತಕ್ಕಂಥದ್ದು. ಸ್ಪೆಕ್ಯುಲೇಟರ್ ಅಗೇನ್ ಡ್ಯೂರಿಂಗ್ ಇನ್ಫ್ಲೇಷನ್ ಡ್ಯೂ ಟು ವಿಂಡ್ ಫಾಲ್ ಪ್ರಾಫಿಟ್ಸ್ ದಟ್ ದಿ ಅರೈಸಸ್, ಸೊ ಬಿಕಾಸ್ ದ ಪ್ರೈಸಸ್ ರೈಸ್ ಫಾಸ್ಟರ್ ದೆನ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇಲ್ಲಿ ಉತ್ಪಾದಕರು, ವ್ಯಾಪಾರಸ್ಥರು, ಉದ್ಯಮಿದಾರರು ಒಂದು ರೀತಿ ಅಲೆಗಳ ರೂಪದಲ್ಲಿ, ಗಾಳಿಯ ಅಲೆಗಳ ರೂಪದಲ್ಲಿ ಲಾಭವನ್ನ ಪಡೀತಾ ಇರ್ತಕ್ಕಂಥದ್ದು. ಬೆಲೆ ಏರಿಕೆಯ ಸಂದರ್ಭದಲ್ಲಿ ಸೊ ಅವರು ಮಾರಾಟ ಮಾಡತಕ್ಕಂಥ ಸರಕುಗಳ ಬೆಲೆ ಗಗನಕ್ಕೆ ಏರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಉತ್ಪಾದನಾ ವೆಚ್ಚಕ್ಕಿಂತ ಸರಕುಗಳ ಬೆಲೆಯೇ ಅತ್ಯಧಿಕವಾದಾಗ ಈ ವರ್ಗದ ಜನರು, ಉತ್ಪಾದಕರು, ವ್ಯಾಪಾರಸ್ಥರು ಗರಿಷ್ಠ ಲಾಭವನ್ನ ಪಡೆದುಕೊಳ್ತಕ್ಕಂಥದ್ದು. ಬಟ್ ಆನ್ ದಿ ಅದರ್ ಹ್ಯಾಂಡ್ ದ ಫಿಕ್ಸ್ಡ್ ಇನ್ಕಮ್ ಗ್ರೂಪ್ ಸಚ್ ಆಸ್ ಎ ವರ್ಕರ್ಸ್,
salary persons, teachers, so pension holders, interest and rent earners are always the loser during the inflation because their income do not increase as fast as the prices. ಆದರೆ ಇಲ್ಲಿ ಇನ್ನೊಂದು ವರ್ಗದ ಗುಂಪು ಇದೆ. ಆ ಇನ್ನೊಂದು ವರ್ಗದ ಗುಂಪಿನ ಜನರಿಗೆ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮವನ್ನ ಬೀರ್ತಕ್ಕಂಥದ್ದು. ಯಾರು ಇನ್ನೊಂದು ವರ್ಗ ಅಂತಂದ್ರೆ ಸ್ಥಿರ ಆದಾಯವನ್ನ ಪಡೀತಾ ಇರ್ತಕ್ಕಂಥ ವರ್ಗದವರು. ಹೌದಾ? ಸ್ಥಿರ ಆದಾಯವನ್ನ ಪಡೀತಾ ಇರ್ತಕ್ಕಂತಹ ವರ್ಗದ ಜನರ ಮೇಲೆ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮವನ್ನ ಬೀರ್ತಕ್ಕಂಥದ್ದು. ಆನ್ ದಿ ಅದರ್ ಹ್ಯಾಂಡ್, ದ ಫಿಕ್ಸ್ಡ್ ಇನ್ಕಮ್ ಗ್ರೂಪ್ ಸಚ್ ಆಸ್ ಎ ವರ್ಕರ್ಸ್, ಸ್ಯಾಲರಿ ಪರ್ಸನ್ಸ್, ಟೀಚರ್ಸ್, pension holders, interest and rent earners are always the loser during the inflation because their incomes do not increase as fast as the prices. ಇಲ್ಲಿ ಸ್ಥಿರ ಆದಾಯವನ್ನು ಪಡೀತಾ ಇರತಕ್ಕಂತಹ ವರ್ಗದ ಜನರು, ಕೂಲಿ ಕಾರ್ಮಿಕರಾಗಿರ್ಬೋದು, ವೇತನ ಪಡಿತಾ ಇರತಕ್ಕಂಥ ಉದ್ಯೋಗದಾರರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಪಿಂಚಣಿ ಪಡಿತಾ ಇರತಕ್ಕಂಥ ನಿವೃತ್ತಿ ವರ್ಗದವರಾಗಿರ್ಬೋದು, ಅದರ ಜೊತೆಗೆ ಬಡ್ಡಿ ಮತ್ತು ಬಾಡಿಗೆಯನ್ನು ಪಡಿತಾ ಇರತಕ್ಕಂಥ ಆದಾಯ ವರ್ಗದ ಜನರಾಗಿರ್ಬೋದು. ಇವರೆಲ್ಲರ ಆದಾಯ ಸ್ಥಿರವಾಗಿರುತ್ತೆ. ಆದರೆ ಇವರು ಕೊಂಡುಕೊಳ್ತಕ್ಕಂಥ ಸರಕುಗಳ ಬೆಲೆ ದಿನನಿತ್ಯ ಹೆಚ್ಚಳವಾಗ್ತಾ ಇರೋದ್ರಿಂದ ಇವರಿಗೆ ಈ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮವನ್ನ ಬೀರತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಬೆಲೆ ಹೆಚ್ಚಳವಾಗಿರುತ್ತೆ ಅಂತಂದ್ರೆ, ಇವರು ಪಡೆಯತಕ್ಕಂಥ ವೇತನಕ್ಕಿಂತ ಇವರು ಕೊಂಡುಕೊಳ್ತಕ್ಕಂಥ ವಸ್ತುಗಳ ಬೆಲೆ ವೇಗವಾಗಿ ಹೆಚ್ಚಳವಾಗ್ತಾ ಇರೋದ್ರಿಂದ ಈ ಸ್ಥಿರ ಆದಾಯವನ್ನು ಹೊಂದಿರತಕ್ಕಂಥ ವರ್ಗದ ಜನರಿಗೆ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮವನ್ನ ಬೀರತಕ್ಕಂಥದ್ದು. ಸೊ ಇನ್ಫ್ಲೇಷನ್ ಈಸ್ ಅನ್ಜಸ್ಟಿಸ್ ಬಿಕಾಸ್ ಇಟ್ puts economic burden on those sections of the societies who are least able to bear it. ಸೊ ಇಲ್ಲಿ ಬೆಲೆ ಏರಿಕೆ ಅನ್ನೋದು ಸಮಾಜದಲ್ಲಿ ಅನೇಕ ವರ್ಗದ ಜನರ ಮೇಲೆ ಬಹಳಷ್ಟು ಆರ್ಥಿಕ ಹೊರೆಯನ್ನು ಉಂಟು ಮಾಡತಕ್ಕಂಥದ್ದು, ಬಹಳಷ್ಟು ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸೊ ದ ಎಫೆಕ್ಟ್ಸ್ ಆನ್ ಇನ್ಫ್ಲೇಷನ್ ಆನ್ ಡಿಫರೆಂಟ್ ಗ್ರೂಪ್ಸ್ ಆಫ್ ದಿ ಸೊಸೈಟೀಸ್ ಆರ್ ಆಸ್ ಫಾಲೋಸ್. ಸೊ ಸಮಾಜದ ವಿವಿಧ ವರ್ಗದ ಜನರ ಮೇಲೆ ಬೆಲೆ ಏರಿಕೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ? ಹೌ ಇಟ್ ಈಸ್ ದಿ ಎಫೆಕ್ಟ್ಸ್ ಆನ್ ಇನ್ಫ್ಲೇಷನ್ ಇನ್ ಡಿಫರೆಂಟ್ ಗ್ರೂಪ್ ಆಫ್ ದಿ ಪೀಪಲ್ ಆರ್ ಸೊಸೈಟೀಸ್ ಆಸ್ ಫಾಲೋಸ್. ಸೊ ದ ಫಸ್ಟ್ ಒನ್ ಈಸ್ ಡೆಬಿಟರ್ಸ್ ಅಂಡ್ ಕ್ರೆಡಿಟರ್ಸ್. ಸೊ ಸಾಲಿಗರು ಮತ್ತು ಸಾಲಗಾರರ ಮೇಲೆ ಯಾವ ರೀತಿ ಈ ಬೆಲೆ ಏರಿಕೆ ಪರಿಣಾಮ ಬೀರುತ್ತೆ? ಸೊ ಡ್ಯೂರಿಂಗ್ ದಿ ಇನ್ಫ್ಲೇಷನ್ ದ ಡೆಬಿಟರ್ಸ್ ಆರ್ ದಿ ಗೇನರ್ and the creditors are the loser. ಇಲ್ಲಿ ಸಾಲಗಾರರು ಬೆಲೆ ಏರಿಕೆಯಿಂದ ಲಾಭವನ್ನ ಪಡಿತಾ ಇದ್ರೆ, ಸಾಲ ಕೊಡ್ತಕ್ಕಂಥ ಸಾಲಿಗರು ಇಲ್ಲಿ ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಬೆಲೆ ಏರಿಕೆಯಿಂದ ಅನ್ನೋದು. ಸೊ ದ ಡೆಬಿಟರ್ಸ್ ಸ್ಟ್ಯಾಂಡ್ ಟು ಎ ಗೇನ್ ಬಿಕಾಸ್ ದ ಹ್ಯಾಡ್ ಬಾರೋಡ್ ವೆನ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ವಾಸ್ ಹೈ and now return the loans when the purchasing power of money is low due to the inflation. So the creditors on the other hand stand to the lose because they get back less in the terms of goods and services than what they had lent. ಇಲ್ಲಿ ಸಾಲಿಗರು ಮತ್ತು ಸಾಲಗಾರರ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದು. ಇಲ್ಲಿ ಸಾಲ ಪಡೆದಿರ್ತಕ್ಕಂಥ ಸಾಲಗಾರರು ಲಾಭವನ್ನ ಪಡಿತಾರೆ, ಸಾಲ ಕೊಟ್ಟಿರ್ತಕ್ಕಂಥ ಸಾಲಿಗರು ನಷ್ಟವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು. ನೋಡಿ, ಸಾಲಿಗರು ಸಾಲಗಾರರಿಗೆ ಸಾಲ ಕೊಡಬೇಕಾದಾಗ ಹಣದುಬ್ಬರ ಇರೋದಿಲ್ಲ, ಅಲ್ಲಿ ಹಣದ ಮೌಲ್ಯ ಹೆಚ್ಚಿರುತ್ತೆ. ಆ ಸಾಲ ಪಡೆದಿರ್ತಕ್ಕಂಥ ಸಾಲಗಾರರು ಆ ಹಣದ ಮೂಲಕ ಅತ್ಯಧಿಕ ಸರಕುಗಳನ್ನು ಕೊಂಡುಕೊಳ್ತಾ ಇರ್ತಾರೆ. ಯಾಕಂದ್ರೆ ಹಣದ ಮೌಲ್ಯ ಹೆಚ್ಚಿರ್ತಕ್ಕಂಥದ್ದು ಯಾವಾಗ ಬೆಲೆ ಏರಿಕೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ. ಸೊ ಸಾಲಿಗರು ಸಾಲಗಾರರಿಗೆ ಸಾಲ ಕೊಡಬೇಕಾದಾಗ ಹಣದುಬ್ಬರ ಇರೋದಿಲ್ಲ, ಬೆಲೆ ಏರಿಕೆ ಇರೋದಿಲ್ಲ. ಸೊ ಆಗ ಹಣದ ಮೌಲ್ಯ ಹೆಚ್ಚಿರುತ್ತೆ. ಸಾಲ ಪಡೆದಿರ್ತಕ್ಕಂಥ ಸಾಲಗಾರರು ಆ ಹಣವನ್ನ ಬಳಸಿಕೊಂಡು ಅತ್ಯಧಿಕ ಸರಕು ಸೇವೆಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಮರ್ಥರಾಗಿರ್ತಾರೆ. ಅದೇ ಸಾಲವನ್ನ ಸಾಲಿಗರಿಗೆ ಮರಳಿ ವಾಪಸ್ ಕೊಡಬೇಕಾದ್ರೆ, ಸಾಲ ಮರುಪಾವತಿ ಮಾಡಬೇಕಾದಂತ ಸಂದರ್ಭದಲ್ಲಿ ಹಣದುಬ್ಬರ ಅಥವಾ ಬೆಲೆ ಏರಿಕೆಯ ಸ್ಥಿತಿ ಇದ್ದಾಗ, ಬೆಲೆ ಏರಿಕೆಯ ಸಂದರ್ಭ ಇದ್ದಾಗ ಆಗ ಅಲ್ಲಿ ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಆ ಮರುಪಾವತಿಯಾಗಿರ್ತಕ್ಕಂಥ ಸಾಲದ ಹಣದಿಂದ
ಸಾಲಿಗನು ಹೆಚ್ಚು ಸರಕುಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಸಾಲಿಗನಿಗೆ ನಷ್ಟವಾಗುತ್ತೆ, ಸಾಲಗಾರರಿಗೆ ಲಾಭವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಂಡ್ ಸೆಕೆಂಡ್ಲಿ, ವೇಜ್ ಅಂಡ್ ಸ್ಯಾಲರಿ ಅರ್ನರ್ಸ್, ಕೂಲಿ ಮತ್ತು ವೇತನವನ್ನು ಪಡೀತಾ ಇರತಕ್ಕಂಥ ವರ್ಗದ ಜನರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಬೆಲೆ ಏರಿಕೆ ಅನ್ನೋದು. ವೇಜ್ ಅಂಡ್ ಸ್ಯಾಲರಿ ಅರ್ನರ್ಸ್ ಯೂಶುವಲಿ ಸಫರ್ ಡ್ಯೂರಿಂಗ್ ಇನ್ಫ್ಲೇಷನ್. ಸೊ ಇಲ್ಲಿ ಕೂಲಿ ಕಾರ್ಮಿಕರು ಮತ್ತು ವೇತನವನ್ನು ಪಡೀತಾ ಇರತಕ್ಕಂಥ ಉದ್ಯೋಗದಾತರಿಗೆ ಈ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮವನ್ನ ಬೀರತಕ್ಕಂಥದ್ದು. ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ? ವೇಜಸ್ ಅಂಡ್ ಸ್ಯಾಲರೀಸ್ ಡು ನಾಟ್ ರೈಸಸ್ in the same proportion in which the price or the cost of living rises. ನೋಡಿ, ಇಲ್ಲಿ ಜೀವನ ಮಟ್ಟದ ಮೂಲ್ಯ ಹೆಚ್ಚಳವಾದಂತೆ ಅಥವಾ ಸರಕು ಸೇವೆಗಳ ಬೆಲೆ ಹೆಚ್ಚಳವಾದಂತೆ ಇಲ್ಲಿ ಅವರ ವೇತನ ಹೆಚ್ಚಳವಾಗದೇ ಇರೋದ್ರಿಂದ ಈ ಕೂಲಿ ಮತ್ತು ವೇತನ ಪಡಿತಾ ಇರತಕ್ಕಂಥ ವರ್ಗದ ಜನರ ಮೇಲೆ ಈ ಹಣದುಬ್ಬರ ಬಹಳಷ್ಟು ದುಷ್ಪರಿಣಾಮವನ್ನ ಬೀರತಕ್ಕಂಥದ್ದು. ವೇಜಸ್ ಅಂಡ್ ಸ್ಯಾಲರೀಸ್ ಡು ನಾಟ್ ರೈಸ್ in the same proportion in which the prices or the cost of living rises. ಇಲ್ಲಿ ಕೂಲಿ ಆಗಲಿ ವೇತನ ಆಗಲಿ ಒಂದೇ ಪ್ರಮಾಣದಲ್ಲಿ ಹೆಚ್ಚಳವಾಗೋದಿಲ್ಲ. ಬೆಲೆಗಳು ಯಾವ ರೀತಿ ಒಂದೇ ಸಮನೆ ಹೆಚ್ಚಳವಾಗ್ತವೆ, ಆ ರೀತಿ ಕಾರ್ಮಿಕರು ಪಡಿತಾ ಇರ್ತಕ್ಕಂಥ ಕೂಲಿ ಮತ್ತು ಉದ್ಯೋಗಿಗಳು ಪಡಿತಾ ಇರ್ತಕ್ಕಂಥ ವೇತನ ಒಂದೇ ಸಮನೆ ಹೆಚ್ಚಳವಾಗದೇ ಇರೋದ್ರಿಂದ ಈ ವರ್ಗದ ಜನರ ಮೇಲೆ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮವನ್ನ ಬೀರ್ತಕ್ಕಂಥದ್ದು. there is a large between a rise in the price level and the rise in the wage and salaries. ಇಲ್ಲಿ ಕೂಲಿ ವೇತನ ಮತ್ತು ಸರಕುಗಳ ಬೆಲೆಗಳ ಏರಿಕೆಯ ನಡುವೆ ಬಹಳಷ್ಟು ವ್ಯತ್ಯಾಸ ಇರತಕ್ಕಂಥದ್ದು. ಒಂದು ಕಡೆ ವಸ್ತುಗಳ ಬೆಲೆಗಳು ದಿನನಿತ್ಯ ಹೆಚ್ಚಳವಾದ್ರೆ, ಇನ್ನೊಂದು ಕಡೆ ಕಾರ್ಮಿಕರು ಮತ್ತು ಉದ್ಯೋಗಿಗಳು ಪಡೀತಾ ಇರತಕ್ಕಂಥ ಕೂಲಿ ಮತ್ತು ವೇತನ ನಿಧಾನಗತಿಯಲ್ಲಿ ಹೆಚ್ಚಳವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೂಲಿ ವೇತನಗಳು ನಿಧಾನಗತಿಯಲ್ಲಿ ಹೆಚ್ಚಳವಾದರೆ ಅವರು ಕೊಂಡುಕೊಳ್ತಕ್ಕಂಥ ವಸ್ತುಗಳ ಬೆಲೆಗಳು ಬಹಳಷ್ಟು ವೇಗವಾಗಿ ಹೆಚ್ಚಳವಾಗ್ತಾ ಇರೋದ್ರಿಂದ ಅವುಗಳ ನಡುವೆ ಬಹಳಷ್ಟು ಅಂತರ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಮಂಗ್ ದಿ ವರ್ಕರ್ಸ್, ದೋಸ್ ಹೂ ಹ್ಯಾವ್ ಫಾರ್ಮ್ಡ್ ಟ್ರೇಡ್ ಯೂನಿಯನ್ಸ್ ಸ್ಟ್ಯಾಂಡ್ ಟು ಲಾಸ್ ಲೆಸ್ ದೆನ್ ದೋಸ್ ಹೂ ಆರ್ ಅನ್ಆರ್ಗನೈಸ್ಡ್. ಆದ್ರೆ ಇಲ್ಲಿ ಆರ್ಗನೈಸ್ಡ್ ಲೇಬರ್ಸ್ ಏನಿದ್ದಾರೆ ಅವರೆಲ್ಲ ತಮ್ಮ ಕೂಲಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ತಮ್ಮ ಸಂಘಟನೆಗಳ ಮೂಲಕ ಹೋರಾಟ ಮಾಡಿ ಕೂಲಿಯನ್ನು ಹೆಚ್ಚಿಸಿಕೊಂಡಾಗ ಬೆಲೆ ಏರಿಕೆ ಅಷ್ಟು ಪರಿಣಾಮ ಬೀರೋದಿಲ್ಲ. ಆದ್ರೆ ಅನ್ಆರ್ಗನೈಸ್ಡ್ ಲೇಬರ್ಸ್ ಅಂತ ಏನ್ ಕರೀತಾ ಇದ್ದೀವಿ, ಅಗ್ರಿಕಲ್ಚರಲ್ ಲೇಬರ್ಸ್ ಅಂತ ಏನ್ ಕರೀತಾ ಇದ್ದೀವಿ, ಇವ್ರ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರುತ್ತೆ. ಈ ಕೃಷಿ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಾಗಿರೋದ್ರಿಂದ ಅವರು ಕೂಲಿ ಯಾವತ್ತೂ ಕೂಡ ಹೆಚ್ಚಳ ಆಗದೇ ಇದ್ದಾಗ, ವಸ್ತುಗಳ ಬೆಲೆ ಮಾತ್ರ ಹೆಚ್ಚಳವಾಗ್ತಾ ಇದ್ದಾಗ ಅಲ್ಲಿ ಯಾವುದೇ ಒಂದು ಸಂಘಟನೆ ಇಲ್ಲದೆ ಇರೋದ್ರಿಂದ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರ ಕೂಲಿಯನ್ನು ಹೆಚ್ಚಿಸಿಕೊಳ್ಳಕ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಇಂತಹ ಅನ್ಆರ್ಗನೈಸ್ಡ್ ಲೇಬರ್ಸ್ ಮೇಲೆ, ಅಸಂಘಟಿತ ಕಾರ್ಮಿಕರ ಮೇಲೆ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮವನ್ನ ಬೀರತಕ್ಕಂಥದ್ದು. ಅಂಡ್ ಥರ್ಡ್ ಒನ್, ಫಿಕ್ಸ್ಡ್ ಇನ್ಕಮ್ ಗ್ರೂಪ್ಸ್, ಸ್ಥಿರ ಆದಾಯವನ್ನ ಹೊಂದಿರತಕ್ಕಂತಹ ಗುಂಪಿನ ವರ್ಗದ ಜನರ ಮೇಲೆ ಯಾವ ರೀತಿ ಬೆಲೆ ಏರಿಕೆ ಪರಿಣಾಮ ಬೀರುತ್ತೆ. ದ ಫಿಕ್ಸ್ಡ್ ಇನ್ಕಮ್ ಗ್ರೂಪ್ಸ್ ಆರ್ ದಿ ವರ್ಸ್ಟ್ ಸಫರ್ಸ್ ಡ್ಯೂರಿಂಗ್ ಇನ್ಫ್ಲೇಷನ್. ಸ್ಥಿರ ಆದಾಯವನ್ನು ಹೊಂದಿರತಕ್ಕಂಥ ವರ್ಗದ ಜನರ ಮೇಲೆ ಈ ಬೆಲೆ ಏರಿಕೆ ಅಥವಾ ಹಣದುಬ್ಬರ ಅನ್ನೋದು ಬಹಳಷ್ಟು ದುಷ್ಪರಿಣಾಮವನ್ನ ಬೀರತಕ್ಕಂಥದ್ದು. ಸೊ ದ ಪರ್ಸನ್ಸ್ ಹೂ ಲಿವ್ ಆನ್ ಫಾಸ್ಟ್ ಸೇವಿಂಗ್ಸ್, ಪೆನ್ಷನರ್ಸ್, interest and rent earners suffering during period of rising prices because their income remain fixed. ಇಲ್ಲಿ ಸ್ಥಿರ ಆದಾಯವನ್ನ ಪಡೀತಾ ಇರತಕ್ಕಂಥ ವರ್ಗದ ಜನರು ಏನಿದ್ದಾರೆ ಅಂದ್ರೆ ತಾವು ದುಡಿಮೆಯ ಕಾಲದಲ್ಲಿ ಹಣವನ್ನು ಉಳಿಸಿಕೊಂಡಿರ್ತಕ್ಕಂಥ ಜನರಾಗಲಿ ಅಥವಾ ಉದ್ಯೋಗದಿಂದ ನಿವೃತ್ತಿಯನ್ನ ಹೊಂದಿ ಪಿಂಚಣಿಯನ್ನ ಪಡೀತಾ ಇರತಕ್ಕಂತಹ ಜನರಾಗಲಿ ಅಥವಾ ಬಡ್ಡಿ ಮತ್ತು ಗೇಣಿಯ ರೂಪದಲ್ಲಿ ಆದಾಯ ಪಡೀತಾ ಇರತಕ್ಕಂಥ ಸ್ಥಿರ ಆದಾಯದ ವರ್ಗದ ಜನರ ಮೇಲೆ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮ ಬೀರುತ್ತೆ. ಯಾಕೆ ಅಂತಂದ್ರೆ ಇವರಿಗೆ ಬರ್ತಕ್ಕಂಥ ಆದಾಯ ಸ್ಥಿರವಾಗಿರುತ್ತೆ, ಆದರೆ ಆ ಆದಾಯದಿಂದ ಕೊಂಡುಕೊಳ್ತಕ್ಕಂಥ ಸರಕುಗಳ ಬೆಲೆ ದಿನನಿತ್ಯ ಹೆಚ್ಚಳವಾಗ್ತಾ ಇರೋದ್ರಿಂದ ಈ ಸ್ಥಿರ ಆದಾಯವನ್ನ ಪಡೀತಾ ಇರತಕ್ಕಂಥ ವರ್ಗದ ಜನರ ಮೇಲೆ ಈ ಬೆಲೆ ಏರಿಕೆ ಬಹಳಷ್ಟು ದುಷ್ಪರಿಣಾಮವನ್ನ ಬೀರತಕ್ಕಂಥದ್ದು. ರಿಮೈನಿಂಗ್ ಫ್ಯಾಕ್ಟರ್ಸ್ ವಿಲ್ ಬಿ ಡಿಸ್ಕಸ್ಡ್ ಅಬೌಟ್ ನೆಕ್ಸ್ಟ್ ವಿಡಿಯೋ. Thank you.